ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಸೆವೆಂತ್ ಸ್ಟ್ಯಾಂಡರ್ಡ್ನ ಮೊದಲನೆಯ ಪಾಠವಾದಂತಹ ಹೆಲ್ದಿ ಲೈಫ್ ಪಾಠದ ವಿವರಣೆಯನ್ನು ನೋಡೋಣ. ಯೂನಿಟ್ ನಂಬರ್ 1 ಹೆಲ್ದಿ ಲೈಫ್. ಇದು 7ನೇ ತರಗತಿಯ ಗದ್ಯ ಫ್ರೋಸ್ ಆಗಿದೆ. ಹೆಲ್ದಿ ಲೈಫ್ ಇದರ ಸಾರಾಂಶ ಹೀಗಿದೆ. ಮೆನಿ ಇಯರ್ಸ್ ಅಗೋ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ಸಾಕಷ್ಟು ವರ್ಷಗಳ ಹಿಂದೆ ಪ್ರತಿಯೊಬ್ಬ ಜನರು ಏನಪ್ಪ ಅಂದ್ರೆ ಸ್ಟ್ರಾಂಗ್ ಅಂದರೆ ಬಲಿಷ್ಠವಾಗಿದ್ದರು ಮತ್ತು ಆರೋಗ್ಯದಿಂದ ಕೂಡಿದ್ದರು. ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಆಗಿನ ಕಾಲದ ಜನ ಏನಪ್ಪ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ವಿಭಿನ್ನ ರೀತಿಯಾದಂಥ ಆಹಾರವನ್ನು ಸೇವಿಸ್ತಾ ಇದ್ದರು ಮತ್ತು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿಂತಾಯಿದ್ರು. ದೇ ಟುಕ್ ಡೈಲಿ ಎಕ್ಸರ್ಸೈಸ್. They took daily exercises and enjoyed walking, running, playing and leaping about. ಅವ್ರು ಏನಪ್ಪ ಅಂದ್ರೆ ದಿವನಾಲು ಏನಪ್ಪ ಅಂದ್ರೆ ಎಕ್ಸರ್ಸೈಸ್ ಮಾಡ್ತಾಯಿದ್ರು, ಎಂಜಾಯ್ಡ್ ವಾಕಿಂಗ್ ಮಾಡ್ತಾಯಿದ್ರು, ರನ್ನಿಂಗ್ ಅಂದರೆ ಓಡ್ತಾಯಿದ್ರು, ಫ್ಲೇಯಿಂಗ್ ಆಟ ಆಡುವುದು, ಲೀಪಿಂಗ್ ಅಬೌಟ್ ಇಷ್ಟೆಲ್ಲ ಚಟುವಟಿಕೆಗಳನ್ನು ಆಗಿನ ಕಾಲದ ಜನರು ಮಾಡ್ತಾಯಿದ್ರು. ಆದ್ದರಿಂದ ಅವರು ಆರೋಗ್ಯವಂತರಾಗಿದ್ದರು. ಲೀಪಿಂಗ್ ಅಂದರೆ ಹೊರಳಾಡುವುದು. They took daily exercises and enjoyed walking, running, playing and leaping about. The earth was the healthiest place you could imagine. ಅವಾಗ ಏನಪ್ಪ ಅಂದ್ರೆ ಭೂಮಿಯು ಒಂದು ಆರೋಗ್ಯವಾದ ಒಂದು ಸ್ಥಳವಾಗಿತ್ತು. And it was clear that both adults and children were full of joy and were in good moods. ಅವಾಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ ಯುವಕರು ಆಗಿರ್ಬೋದು, ಮಕ್ಕಳು ಆಗಿರ್ಬೋದು ಏನಪ್ಪ ಅಂದ್ರೆ ಅವರು ಸಂತೋಷದಿಂದ ಇದ್ದರು ಮತ್ತು ಒಳ್ಳೆಯ ಮನಸ್ಥಿತಿಯಲ್ಲಿ ಇದ್ದರು. ಇಲ್ಲಿ ಒಂದು ಸ್ಟೋರಿ ಬರುತ್ತದೆ. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚ್ ಇಸ್ ಫ್ಯೂರಿಯಸ್. ಈಗ ಇದೆಲ್ಲ ಭೂಮಿ ಮೇಲೆ ಇಷ್ಟು ಆರೋಗ್ಯಯುತವಾದ ಜನರದಾರ ಅಂತೇಳಿ ಇದೊಂದು ಕಥೆಯ ಮುಖಾಂತರ ನಮ್ಮ ಆರೋಗ್ಯ ಯಾವ ರೀತಿಯಾಗಿ ಹದಗೆಡುತ್ತದೆ ಎಂಬುದರ ಬಗ್ಗೆ ಹೇಳಿದ್ದಾರೆ. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚ್ ಇಸ್ ಫ್ಯೂರಿಯಸ್. ಇದೆಲ್ಲ ಕಾರಣದಿಂದ ಏನಪ್ಪ ಅಂದ್ರೆ ವಿಚಸ್ ಅಂದರೆ ಮಾಟಗಾರ್ತಿಯರು, ಇವರು ಕೋಪಗೊಂಡರು. ಎಲ್ಲ ಮಾಟಗಾರ್ತಿಯರಲ್ಲಿ ಒಬ್ಬ ಮಾಟಗಾರ್ತಿ ಕೋಪಗೊಂಡಳು. ಶಿ ಸಜೆಸ್ಟೆಡ್ ದ್ಯಾಟ್ ಆಲ್ ದ ವಿಚಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋಷನ್. ಅವಳು ಏನಪ್ಪ ಅಂದ್ರೆ ಎಲ್ಲ ವಿಚಸ್ಗಳಿಗೆ, ಎಲ್ಲ ಮಾಟಗಾರ್ತಿಯರಿಗೆ ಏನು ಹೇಳಿದಳಪ್ಪ ಅಂದ್ರೆ ಶಿ ಸಜೆಸ್ಟೆಡ್ ದ್ಯಾಟ್ ಆಲ್ ದ ವಿಚಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋಷನ್. ಅವ್ರು ಏನಪ್ಪ ಅಂದ್ರೆ ಎಲ್ಲ ವಿಚಸ್ಗಳನ್ನು ಕರೆದು ನೀವು ಏನು ಮಾಡಬೇಕಪ್ಪ ಅಂದ್ರೆ ಒಂದು ವಿಷಕಾರಿ ದ್ರವವನ್ನು ತಯಾರಿಸಬೇಕು ಅಂತೇಳಿ ಎಲ್ಲ ವಿಚಸ್ಗೆ ಹೇಳ್ತಾಳು. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲಿವ್. ಯಾರು ಆ ವಿಷಕಾರಿ ದ್ರವವನ್ನು ಕುಡಿಯುತ್ತಾರೆಯೋ ಅವರು ಬದುಕುವ ಆಶೆಯನ್ನು ಕಳೆದುಕೊಂಡು ಬಿಡುತ್ತಾರೆ. ಸೊ ದ್ಯಾಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಆದ್ದರಿಂದ ಆ ಮಾಟಗಾರ್ತಿಗೆ ಮಾತಿಗೆ ಬೆಲೆ ಕೊಟ್ಟು ಅವರೆಲ್ಲರೂ ಏನು ಮಾಡಿದ್ರಪ್ಪ ಅಂದ್ರೆ ಎಲ್ಲ ವಿಚಸ್ಗಳು ಕಾಡಿನಲ್ಲಿ ಸಭೆಯನ್ನು ಸೇರಿದರು. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್. ಆ ವಿಷಕಾರಿ ವಸ್ತುವನ್ನು ತಯಾರಿಸುವುದರಲ್ಲಿ, ವಿಷಕಾರಿ ದ್ರವವನ್ನು ತಯಾರಿಸುವುದಕ್ಕಾಗಿ ಎಲ್ಲ ಮಾಟಗಾರ್ತಿಯರು ಏನಪ್ಪ ಅಂದ್ರೆ ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡತೊಡಗಿದರು. ವಿಚ್ ವುಡ್ ಹ್ಯಾವ್ ಅ ಪವರ್ಫುಲ್ ಸ್ಪೆಲ್ ಆನ್ ಪೀಪಲ್. ಅವರು ತಮ್ಮ ಶಕ್ತಿ ಮೀರಿ ತಯಾರಿಸಿದಂಥ ವಿಷಕಾರಿ ದ್ರವ ಜನರ ಮೇಲೆ ಒಂದು ಬಹಳಷ್ಟು ಗಂಭೀರವಾದ ಪರಿಣಾಮವನ್ನು ಬೀರಬೇಕು. ಆ ರೀತಿಯಾದ ವಿಷಕಾರಿ ದ್ರವವನ್ನು ತಯಾರಿಸಿರುತ್ತೇಳಿ ಒನ್ ಆಫ್ ದ ವಿಚಸ್ ಹೇಳಿದಳು. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಆವಾಗ ಶಕ್ತಿಯನ್ನು ಒಟ್ಟುಗೂಡಿಸುವ ಸಂದರ್ಭದಲ್ಲಿ ಮಂತ್ರವನ್ನು ಹೇಳುವಾಗ ಅಲ್ಲಿ ಒಬ್ಬ ವಿಚಸ್ ಏನು ಮಾಡಿದ್ರಪ್ಪ ಅಂದ್ರೆ ಮಿಸ್ಟೇಕ್ ಮಾಡಿದರು. ಅಟರಿಂಗ್ ದ ವರ್ಡ್ಸ್ ಅಂದರೆ ಮಂತ್ರಗಳನ್ನು ಹೇಳುವಾಗ ತಪ್ಪು ಮಾಡಿದರು. ಆ್ಯಸ್ ಎ ರಿಸಲ್ಟ್ ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್. ಅದರ ಪರಿಣಾಮವಾಗಿ ಏನಪ್ಪ ಅಂದ್ರೆ ಅಲ್ಲಿ ಒಂದು ದೊಡ್ಡದಾದ ಒಂದು ಸ್ಫೋಟವು ಸಂಭವಿಸಿತು. ಇಟ್ ವಾಸ್ ಸೋ ಬಿಗ್ ದ್ಯಾಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್. ಆ ಸ್ಫೋಟ ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ದೊಡ್ಡದಾಗಿತ್ತು, ದೊಡ್ಡ ಪ್ರಮಾಣದಲ್ಲಿ ಸ್ಫೋಟವಾಯಿತು, ಇಡೀ ಅರಣ್ಯವನ್ನು ನಾಶಪಡಿಸಿತು. ಆ್ಯಸ್ ಎ ರಿಸಲ್ಟ್ ಇಟ್ ಟರ್ನ್ಡ್ ಆಲ್ ದ ವಿಚಸ್ ಇಂಟು ಟಿನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ಅವಾಗ ಏನಪ್ಪ ಅಂದ್ರೆ ಅಲ್ಲಿ ಕಾಡಿನಲ್ಲಿ ಒಂದು ದೊಡ್ಡದಾದ ಸ್ಫೋಟ ಆದಮೇಲೆ ಏನಾಯ್ತಪ್ಪ ಅಂದ್ರೆ ಅಲ್ಲಿ ಎಲ್ಲ ವಿಚಸ್ಗಳು, ಎಲ್ಲ ಮಾಟಗಾರ್ತಿಯರು ಸಣ್ಣ ಸಣ್ಣ ಜೀವಿಗಳಾಗಿ ತಯಾರಾದರು. ದೇವರ್ ಟ್ರಾಫ್ಡ್ ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್. ಅವೆಲ್ಲ ವಿಚಸ್ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಜೀವಿಗಳಾಗಿ ಒಂದು ಬಾಟ್ಲಿಯಲ್ಲಿ ಸೇರಿದವು, ಬಾಟಲ್ ಒಳಗೆ ಸೇರಿಬಿಟ್ಟವು. ಒನ್ ಡೇ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಒಂದು ದಿನ ಏನಪ್ಪ ಅಂದ್ರೆ ಅಲೆದಾಡುವಂಥ ಸಂದರ್ಭದಲ್ಲಿ ಒಬ್ಬ ಚಿಕ್ಕ ಹುಡುಗನಿಗೆ ಆ ಬಾಟಲು ಸಿಕ್ಕಿತು. ಥಿಂಕಿಂಗ್ ಇಟ್ ಕಂಟೇನ್ಡ್ ಅ ನೈಸ್ ನ್ಯೂ ಡ್ರಿಂಕ್ ಹಿ ಸ್ವಾಲೋಡ್ ಇಟ್ ಫುಲ್ಲಿ. ಅವ ಏನು ತಿಳ್ಕೊಂಡಪ್ಪ ಅಂದ್ರೆ ಅದೊಂದು ನೈಸ್ ನ್ಯೂ ಡ್ರಿಂಕ್ ಐತೆ ಅಂತೇಳಿ ಏನಪ್ಪ ಅಂದ್ರೆ ಅದನ್ನು ಕುಡಿದು ಬಿಟ್ಟ. ಹಿ ಸ್ವಾಲೋಡ್ ಇಟ್ ಫುಲ್ಲಿ, ಅದನ್ನು ನುಂಗಿದ. ದ ಜರ್ಮ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಸಣ್ಣ ಸಣ್ಣ ಜೀವಿಗಳ ರೂಪದಲ್ಲಿರುವಂಥ ಮಾಟಗಾರ್ತಿಯರು ಏನಪ್ಪ ಅಂದ್ರೆ ಈ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡವು. ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್. ಅವು ಏನಪ್ಪ ಅಂದ್ರೆ ದೈಹಿಕವಾಗಿ ಯಾರಿಗೂ ನಾಶವನ್ನು ಉಂಟು ಮಾಡದೆ ದೇ ಲರ್ನ್ ಟು ಚೇಂಜ್ ದ ಬಾಯ್
ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅವು ಏನಪ್ಪ ಅಂದ್ರೆ ಆ ಹುಡುಗನ ಇಷ್ಟಗಳನ್ನು ಮತ್ತು ಅನಿಷ್ಟಗಳನ್ನು ಎಲ್ಲವನ್ನು ಚೇಂಜ್ ಮಾಡಕತ್ತು. ಇಷ್ಟ ಮತ್ತು ಅವನ ಕಷ್ಟಗಳನ್ನು ಎಲ್ಲಗಳನ್ನು ಚೇಂಜ್ ಮಾಡಕತ್ತು. ಇನ್ ಎ ಫ್ಯೂ ಡೇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಕೆಲವು ದಿನಗಳ ನಂತರ ಹುಡುಗನ ಬಾಯಿಯಲ್ಲಿ ಏನಪ್ಪ ಅಂದ್ರೆ ಒಂದು ಬೇರೆ ರೀತಿಯಾದ ಒಂದು ಫೀಲಿಂಗ್ ಬರಾಕತ್ತು. ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಅವನು ಏನಪ್ಪ ಅಂದ್ರೆ ವಿಚಸ್ ಅವನ ಹೊಟ್ಟೆಯೊಳಗೆ ಹೋದ ನಂತರ, ಜರ್ಮ್ಸ್ ಹೊಟ್ಟೆಯೊಳಗೆ ಹೋದ ನಂತರ ಏನಪ್ಪ ಅಂದ್ರೆ ಹುಡುಗ ವೆಜಿಟೇಬಲ್ಸ್ ತರಕಾರಿಗಳನ್ನು ತಿನ್ನುವಲ್ಲಾದ, ಹಣ್ಣುಗಳು ಮತ್ತು ಒಳ್ಳೆಯ ಆಹಾರವನ್ನು ಸೇವಿಸುವಲ್ಲಾದ. ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ, ಬರ್ಗರ್ ಆ್ಯಂಡ್ ವೇಟ್ ಫಾರ್ ದೆಮ್ ಆ್ಯಟ್ ಹೋಮ್. ಅವನು ಏನಪ್ಪ ಅಂದ್ರೆ ಆ ವಿಚ್ಚಿಸ್ ಇರುವಂಥ ಬಾಟ್ಲಿಯೊಳಗಿಂದ ವಿಷಕಾರಿ ದ್ರವವನ್ನು ಕುಡಿದ ನಂತರ ಅವನ ಎಲ್ಲ ಬಯಕೆಗಳು ಚೇಂಜ್ ಆದವು. ಅವು ಏನು ಮಾಡಕತ್ತಪ್ಪ ಅಂದ್ರೆ ಬರೀ ಹೋಟೆಲ್ದಿಂದ ಪಿಜ್ಜಾ, ಬರ್ಗರ್ ಆ್ಯಂಡ್ ವೇಟ್ ಫಾರ್ ಮನೆಗೆ ತರ್ಸಕತ್ತ. ಹಿ ವೆಸ್ಟೆಡ್ ಹಿಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಮ್ ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್ ಆ್ಯಂಡ್ ವಾಚಿಂಗ್ ಟೆಲಿವಿಷನ್, ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್. ಅವನು ತನ್ನ ಸಮಯವನ್ನು ಏನಪ್ಪ ಅಂದ್ರೆ ಹೋಟೆಲ್ಗಳಿಂದ ಆಹಾರವನ್ನು ತರಿಸಿ ತಿನ್ನುವುದು ಮತ್ತು ಟಿ ವಿ ನೋಡ್ಕೋತ ಕೊಂಡಿರೋದು ಮತ್ತು ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್ ಮತ್ತು ಐಸ್ ಕ್ರೀಮ್ ತಿನ್ನೋದು ಮತ್ತು ಚಿಪ್ಸ್ ತಿನ್ನೋದರಲ್ಲಿ ಕಾಲವನ್ನು ಕಳೀತಾ ಬಂದ. ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಮತ್ತು ಏನಪ್ಪ ಅಂದ್ರೆ ತನ್ನ ಊಟದಲ್ಲಿ ಅವನು ಏನಪ್ಪ ಅಂದ್ರೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವುದು ಮರೆತು ಬಿಟ್ಟ. ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಅವನು ಏನಪ್ಪ ಅಂದ್ರೆ ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು ಮತ್ತು ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್, ತನ್ನ ಗೆಳೆಯರೊಂದಿಗೆ ಆಟ ಆಡುವುದನ್ನು ಮರೆತು ಬಿಟ್ಟ. Eventually he stopped going out of the house ಆ್ಯಂಡ್ ವಾಸ್ ಸಿಟ್ಟಿಂಗ್ ಆರ್ ಲೈಯಿಂಗ್ ಅಬೌಟ್. ಒಟ್ಟೆ ಏನಪ್ಪ ಅಂದ್ರೆ ಅವನು ಮನೆ ಬಿಟ್ಟು ಹೊರಗೆ ಎಲ್ಲಿ ಹೋಗವಲ್ಲಾದ. ಹೀ ಸ್ಟಾರ್ಟೆಡ್ ಫೀಲಿಂಗ್ ಇಲ್ಲ. ಅವನು ಏನಪ್ಪ ಅಂದ್ರೆ ಅವನಿಗೆ ಆರೋಗ್ಯ ಕೆಟ್ಟಿತ್ತು, ಅವನಿಗೆ ಅನಾರೋಗ್ಯ ಉಂಟಾಗ್ತಾ ಹೋಯಿತು. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಏನೂ ಕೆಲಸ ಮಾಡೋಕ್ಕೆ ಮನಸ್ಸಾಗವಲ್ತು ಅವಂಗೆ, ಆರೋಗ್ಯನೂ ಕೆಡಾಕತ್ತು. ಒಳ್ಳೆ ಹಣ್ಣುಗಳು ತರಕಾರಿಗಳನ್ನು ತಿನ್ನುವಲ್ಲಾದ, ಒಳ್ಳೆ ಫುಡ್ ತಿನ್ನುವಲ್ಲಾದ. ಬರೀ ಹೋಟೆಲಿಂದ ಪಿಜ್ಜಾ, ಬರ್ಗರ್ ಇವನ್ನೆಲ್ಲ ತರಿಸಿ ತಿನ್ನಕತ್ತ, ಐಸ್ ಕ್ರೀಮ್ ತಿನ್ನಕತ್ತ, ಚಿಪ್ಸ್ ತಿನ್ನಕತ್ತ. ದ ಇವಿಲ್ ಪೋಷನ್ ಹ್ಯಾಸ್ ವರ್ಕ್ಡ್. ಅದು ಏನಪ್ಪ ಅಂದ್ರೆ ಒಂದು ಕೆಟ್ಟದಾದಂಥ ವಿಷದ್ರವ ಏನಪ್ಪ ಅಂದ್ರೆ ಕೆಲಸ ಮಾಡಿತು. ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದ್ಯಾಟ್ ದ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಎನದರ್ ಲೈಕ್ ವೈರಸ್. ಅವು ಏನಪ್ಪ ಅಂದ್ರೆ ವೈರಸ್ಗಳ ರೂಪದಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡುವಂತೆ ಕಾಣಿಸಕತ್ತು. ದೇ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್ ಇನ್ ಟು ಒನ್ ಆಫ್ ದ ವರ್ಸ್ಟ್ ಡಿಸೀಸಸ್, ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಅವು ಏನಪ್ಪ ಅಂದ್ರೆ ಜೀವನವನ್ನು ಹಾಳು ಮಾಡುವಂಥ ಒಂದು ರೋಗವನ್ನು ಆ ಹುಡುಗನಿಗೆ ಉಂಟು ಮಾಡಿದವು. It was a long while before, with the help of his microscope, Dr. Fidan Healthy discovered that the little witches were causing this disease. ಅವಾಗ ಏನಪ್ಪ ಅಂದ್ರೆ ಹುಡುಗನ ತಂದೆ ತಾಯಿಗಳು ಏನಪ್ಪ ಅಂದ್ರೆ ಮಗನ ಅನಾರೋಗ್ಯದಿಂದ ಅವರು ಡಾಕ್ಟರ್ ಫಿಟನ್ ಹೆಲ್ದಿ ಕಡೆ ಕರೆದುಕೊಂಡು ಹೋದರು. ಅವಾಗ ಡಾಕ್ಟರ್ ತನ್ನ ಮೈಕ್ರೋಸ್ಕೋಪ್ ಸಹಾಯದಿಂದ ಅವನ ಹೊಟ್ಟೆಯಲ್ಲಿ ವಿಚಸ್ ಅದಾವತ್ತೇಳಿ ಕಂಡು ಹಿಡಿದ. ದೇರ್ ವರ್ ನೋ ವ್ಯಾಕ್ಸಿನ್ಸ್ ಆರ್ ಕಫ್ ಮಿಕ್ಚರ್ಸ್ ಗೆಟ್ ರಿಡ್ ಆಫ್ ದೆಮ್. ಈ ವಿಚಸ್ಗಳನ್ನು ಹೋಗಿಸಬೇಕಾದರೆ ಯಾವುದೇ ರೀತಿಯಾದ ವ್ಯಾಕ್ಸಿನ್ಸ್ ಇಲ್ಲ, ಅಂದರೆ ಔಷಧಿಗಳು ಇಲ್ಲ, ಮತ್ತು ಕಫ್ ಮಿಕ್ಚರ್ಸ್ ಟು ಗೆಟ್ ರಿಡ್ ಆಫ್ ದೆಮ್, ಮತ್ತು ಯಾವುದೇ ರೀತಿಯಾದ ಔಷಧಗಳು ಅವಕ್ಕಿಲ್ಲ. ದ ಡಾಕ್ಟರ್ ಫೌಂಡ್ ಔಟ್ ದ್ಯಾಟ್ ದ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್ ಆ್ಯಂಡ್ ಗುಡ್ ಹೆಲ್ತ್. ಆವಾಗ ಡಾಕ್ಟರ್ ಗೊತ್ತಾಯ್ತು ಈ ಮಾಟಗಾರ್ತಿಯವರು ಏನಪ್ಪ ಅಂದರೆ ಇವರು ಸಂತೋಷ ಮತ್ತು ಒಳ್ಳೆಯ ಆರೋಗ್ಯವನ್ನು ಸಹಿಸುವುದಿಲ್ಲ. ಇಟ್ ಟರ್ನ್ ಔಟ್ ದ್ಯಾಟ್ ದ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಸ್ಟ್ರಾಂಗ್ ಎಫರ್ಟ್ ಟು ಲೈವ್ ಹೆಲ್ದಿ. ಅವಾಗ ಏನಪ್ಪ ಅಂದ್ರೆ ಒಂದು ಉತ್ತಮವಾಗಿ ಆರೋಗ್ಯವನ್ನು ಹೊಂದಬೇಕಾದ್ರೆ ಭಾಳ ಪ್ರಯತ್ನ ಮಾಡಬೇಕು ಅಂತೇಳಿ ಡಾಕ್ಟರ್ ಫಿಟನ್ ಹೆಲ್ದಿ ಆ ಹುಡುಗಿಗೆ ಹೇಳಿದ. ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್, ನೀನು ಸಂತೋಷದ ಜೀವನವನ್ನು ಮತ್ತೆ ನಿನ್ನ ಜೀವನ ಸಂತೋಷ ಆಗಬೇಕಾದ್ರೆ ನೀನು ಭಾಳ ಪ್ರಯತ್ನ ಮಾಡಬೇಕು. When a person become healthy, the witches had to leave that body as soon as they could, riding off on a sneeze. ಯಾವಾಗ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಆರೋಗ್ಯವಂತನಾಗುತ್ತಾನೋ ಅವಾಗ ಏನಪ್ಪ ಅಂದ್ರೆ ಅವು ಆ ಮಾಟಗಾರ್ತಿಯರು ಎಲ್ಲ ಏನಪ್ಪ ಅಂದ್ರೆ ಸೀನುವುದರ ಮುಖಾಂತರ, ಸ್ನೀಸ್ ಅಂದರೆ ಸೀನುವುದರ ಮುಖಾಂತರ ಹೊರಗೆ ಹೋಗುತ್ತವೆ. ಫ್ರಮ್ ದೆನ್ ಆನ್ ದ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಪಿಲ್ಸ್ ನಾರ್ ಇಂಜೆಕ್ಷನ್ಸ್. ಅವಾಗ ಡಾಕ್ಟರ್ ಪಿಟನ್ ಹೆಲ್ದಿ ಆ ಹುಡುಗಿಗೆ ಏನು ಹೇಳಿದ, ಈ ಒಂದು ಪರಿಹಾರ ಏನಪ್ಪ ಅಂದ್ರೆ ಈ ವಿಚಸ್ಗಳನ್ನು ಹೊಟ್ಟೆಯಿಂದ ಹೊರಗೆ ಹಾಕಬೇಕಾದ್ರೆ ಪರಿಹಾರ ಏನಪ್ಪ ಅಂದ್ರೆ ಯಾವುದೇ ಗುಳಿಗೆಗಳು ಮಾತ್ರೆಗಳು ಇಲ್ಲ ಮತ್ತು ಇಂಜೆಕ್ಷನ್ ಏನೂ ಇಲ್ಲ. ಜಸ್ಟ್ ಎ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅವನು ಏನಪ್ಪ ಅಂದ್ರೆ ಹುಡುಗ ನೀ ಏನೂ ಮಾಡಬೇಡಪ್ಪ, ಇಂಜೆಕ್ಷನ್ ಗುಳಿಗೆ ಮಾತ್ರೆಗಳು ಏನೂ ಇಲ್ಲ, ಇದಕ್ಕೆ ನೀನು ಕೆಲವೊಂದಿಷ್ಟು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ತಿನ್ನು. ಆ್ಯಂಡ್ ಟು ಡೂ ಸಮ್ ಎಕ್ಸರ್ಸೈಸ್, ಮತ್ತು ಮನೆಯಲ್ಲಿ ಏನಪ್ಪ ಅಂದ್ರೆ ನೀನು ಕೆಲವೊಂದಿಷ್ಟು ಎಕ್ಸರ್ಸೈಸ್ ಮಾಡು. ಹೂ ವೇರ್ ಕಮ್ ಟು ಸಿ ಡಾಕ್ಟರ್ ಪಿಟನ್ ಹೆಲ್ದಿ ಆ್ಯಂಡ್ ಟುಕ್ ಹಿಸ್ ಅಡ್ವೈಸ್. ಯಾರು ಡಾಕ್ಟರ್ ಪಿಟನ್ ಹೆಲ್ದಿ ಅಂತ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಏನಪ್ಪ ಅಂದ್ರೆ ಇದೇ ರೀತಿಯಾದ ಸಲಹೆಯನ್ನು ಕೊಡ್ತಾ ಇದ್ದ. ಒಳ್ಳೆ ಹಣ್ಣುಗಳನ್ನು ತಿನ್ನಿರಿ, ತರಕಾರಿಗಳನ್ನು ತಿನ್ನಿರಿ, ಎಕ್ಸರ್ಸೈಸ್
ಎಕ್ಸಸೈಸ್ ಮಾಡಿರಿ ಅಂತ ಹೇಳ್ತಾ ಇದ್ದ. ಎಂಡೆಡ್ ಅಪ್ ಟೋಟಲಿ ವೆಲ್ ಬೀಯಿಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್ ಲೈಫ್ ಡಿಸೀಸ್. ಅವಾಗ ಏನಪ್ಪ ಅಂದ್ರೆ ಈ ಒಂದು ಎಲ್ಲ ಟೋಟಲಿ ವೆಲ್ ಬೀಯಿಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್ ಲೈಫ್ ಡಿಸೀಸ್, ಇದು ಏನಪ್ಪ ಅಂದ್ರೆ ಹೆಲ್ದಿ ಲೈಫ್ ಪಾಠದ ಸಾರಾಂಶವಾಗಿದೆ. ಆವಾಗಿನ ಕಾಲದ ಜನ ಆರೋಗ್ಯವಂತರಿದ್ದರು. ಈಗ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಎಂಬುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ.